ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮಿಗೆ ಸೈನ್ಸ್ ಒಳಗೆ ಅಂದರೆ ಇದ್ರೊಳಗೆ ಮೋಸ್ಟ್ಲಿ ಭೌತ ವಿಜ್ಞಾನ ಫಸ್ಟ್ ನಾವು ನಿಮ್ಗೆ ಭೌತ ವಿಜ್ಞಾನ ಸ್ಟಾರ್ಟ್ ಮಾಡೀನಿ. ಭೌತ ವಿಜ್ಞಾನದೊಳಗೆ 2 ಮತ್ತು 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ಲಿಕ್ಕತ್ತೀವಿ ರೀ. ಭಾಗ 1 ಈಗ ಇದ್ರದ್ದು ಭಾಗ 1 ನಾನು 2 ಮಾರ್ಕ್ಸಿನ ಕ್ವಶನ್ನ ಆಲ್ರೆಡಿ ಡಿಸ್ಕಸ್ ಮಾಡೀನಿ. ಇವತ್ತು ಅದರದ್ದು ಕಂಟಿನ್ಯೂಯೇಷನ್ 2 ಮಾರ್ಕ್ಸಿಗೆ ಮತ್ತಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಅದಾವ ಅಂತ ನೋಡ್ಕೊತ ಹೋಗೋಣಂತ್ರಿ. ನೋಡಿರಿ, ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಜೈವಿಕ ಅನಿಲದ ಇದು ಆಲ್ರೆಡಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಕ್ವಶನ್ ಇದೇ ಸಲ ರಿಪೀಟ್ ಆಗೈತೆ ನೋಡಿರಿ. ಮೊನ್ನೆ ನಿಮ್ಗೆ ಹೇಳ್ಕೊಟ್ಟಿನ ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ಉತ್ತಮ ಶಕ್ತಿಯ ಆಕಾರದ 4 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಾರ. ಅಥವಾ ಇನ್ನೊಂದು ಕ್ವಶನ್ ಏನು ಕೇಳಾರೆ, ಸೌರಕೋಶವನ್ನು ತಯಾರಿಸಲು ಬಳಸುವ ಧಾತು ಯಾವುದು? ಸೌರಕೋಶಗಳ ಯಾವುದಾದ್ರೂ 4 ಅನುಕೂಲಗಳನ್ನು ಬರೆಯಿರಿ ಎಂದಾರ. ನೋಡ್ರಿ, ಜೈವಿಕ ಅನಿಲದ ಪ್ರಧಾನ ಘಟಕ ಇಷ್ಟು ಇಂಪಾರ್ಟೆಂಟ್ ನೋಡ್ರಿ. ನಾನು ಆಗಲೇನು ನಿಮಗೇನು ಹೇಳ್ಕೊಟ್ಟಿದ್ದೆ. ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ಮೀಥೇನ್. ಉತ್ತಮ ಶಕ್ತಿಯ ಆಕಾರದ ಗುಣಲಕ್ಷಣಗಳು ಏನು? ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯರಾಶಿ ಅತಿ ಹೆಚ್ಚು ಕೆಲಸ ಮಾಡಬೇಕು, ಸುಲಭವಾಗಿ ದೊರೆಯಬೇಕು, ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಸಾಧ್ಯವಾಗಬೇಕು, ಮಿತವ್ಯಯಕಾರಿಯಾಗಿರಬೇಕು. ನೋಡ್ರಿ, ಗೊತ್ತಾಯ್ತಲ್ಲ? ಇವೆಲ್ಲ ಲಕ್ಷಣಗಳು. ಉತ್ತಮ ಶಕ್ತಿಗೆ ಆಕಾರ ಆಗಬೇಕಂದ್ರೆ ಅದರ ಲಕ್ಷಣಗಳೇನು? ಅದು ನಮ್ಗೆ ಸುಲಭವಾಗಿ ದೊರೆಯಬೇಕು, ಸುಲಭವಾಗಿ ಆಗಬೇಕು, ಅದನ್ನು ಸುಲಭವಾಗಿ ಸಾಗಿಸಬೇಕಾಗಬೇಕು. ಅದು ನಮ್ಗೆ ಯಾವಾಗೂ ನಮ್ಗೆ ಅದು ಉತ್ತಮ ಶಕ್ತಿ ಆಕಾರ ಆಗಬೇಕಂದ್ರೆ ನಮ್ಗೆ ಮಿತವ್ಯಯಕಾರಿಯಾಗಿರಬೇಕು. ಹೌದಿಲ್ಲ? ಇವಿಷ್ಟು ಅದರದ ಗುಣಲಕ್ಷಣಗಳನ್ನು ಬರೆದ್ರೆ ಆತು. ನೆಕ್ಸ್ಟ್ ನೋಡ್ರಿ, ಸೌರಕೋಶವನ್ನು ತಯಾರಿಸಲು ಬಳಸ್ತಕ್ಕಂಥ ಧಾತು ಯಾವುದು ರೀ? ಸಿಲಿಕಾನ್. ಅದ್ರದ್ದು ಏನು ಕೇಳಾರ್ರಿ? ಸೌರಕೋಶದ ಯಾವುದಾದ್ರೂ 4 ಅನುಕೂಲಗಳು ಕೇಳಾರ. ಅದೇನಾಗಿರಬೇಕು? ಸಿಲಿಕಾನ್. ಹೌದಾ? ಅದ್ರದ್ದು ಏನು ಕೇಳಾರ? ಚಲನಶೀಲ ಭಾಗಗಳನ್ನು ಹೊಂದಿಲ್ಲ, ಕಡಿಮೆ ನಿರ್ವಹಣೆ, ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತದೆ, ಜನರು ತಲುಪಲಾಗದಂತಹ ದುರ್ಗಮ ಪ್ರದೇಶಗಳಲ್ಲೂ ಅಳವಡಿಸಬಹುದು, ವಿದ್ಯುತ್ ಪ್ರಸರಣ ತಂತಿ ಅಳವಡಿಸಲು ಸಾಧ್ಯವಾಗದ ಪ್ರದೇಶಗಳಲ್ಲೂ ಅಳವಡಿಸಬಹುದು. ಯಾವುದಾದ್ರೂ 4 ಬರೀರಿ. ನೆಕ್ಸ್ಟ್ ಮತ್ತೆ ಬಂದ್ರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇವಂತೂ ನೋಡಿರಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ರೀ ಇದೆಲ್ಲ. ಪಿ ನಮಸೂರದ 2F1ನಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿರಿ. F1 ಏನಿದೆ? ಮಸೂರದ ಪ್ರಧಾನ ಸಂಗಮ. ನೋಡ್ರಿ, ಈ ರೀತಿ ಡೈಗ್ರಾಮ್ ಅಂತೂ ಏನು ಎಕ್ಸ್ಪ್ಲೇನ್ ಮಾಡ್ಕೊಂತ ಕುಂದ್ರಂಗಿಲ್ಲ. ಇಲ್ಲಿ ಏನಾಗೈತಿ? ಸತ್ಯ ಮತ್ತು ತಲೆಗೆಳಗಾದ ಪ್ರತಿಬಿಂಬ ಐತಿ. ಪ್ರತಿಬಿಂಬ ಎಲ್ಲಾಗೈತಿ? ಎಲ್ಲಿ ಉಂಟಾಗೈತಿ ರೀ? 2F1 ಒಳಗೆ ಉಂಟಾಗೈತಿ. ಏನು ಇಂಪಾರ್ಟೆಂಟ್ ಅಂತ ತೋರಿಸಿಲ್ಲ. ಇವನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ರಿ. ಒಂದಿನ ಟೈಮ್ ಐತೆ ಅಂದ್ರೆ ಪೂರಾ ಈ ಥರ ಡೈಗ್ರಾಮಿಗೆ ನೀವು ಜಾಸ್ತಿ ಒತ್ತು ಕೊಡ್ರಿ. ಮತ್ತು ಫಾರ್ಮುಲಾ ಸೂತ್ರ ಆದಮೇಲೆ ಲೆಕ್ಕ ಮಾಡ್ಕೊತ ಹೋಗುತ್ತವು. ಎಲ್ಲನೂ ಇಂಪಾರ್ಟೆಂಟ್ ಅದಾವ್ರಿ, ಮಾಡಿರಿ. ನೆಕ್ಸ್ಟ್ ನೋಡಿರಿ, ಭೂಸಂಪರ್ಕ ತಂತಿಯ ಕಾರ್ಯಗಳೇನು? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ, ಏಕೆ? ವಿವರಿಸಿ. ವಿದ್ಯುತ್ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆ ಪ್ರಯೋಗಗಳನ್ನು ವಿವರಿಸಿ. ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸವನ್ನು ಬರೀರಿ. ಫ್ಯಾರಡೆ ಅವರದ ಪ್ರಯೋಗನೂ ಇಂಪಾರ್ಟೆಂಟ್ ರೀ. ಭೂಸಂಪರ್ಕ ತಂತಿಯ ಕಾರ್ಯಗಳೇನು ಕೇಳಾರಲ್ಲ. ನೋಡಿರಿ, ಭೂಸಂಪರ್ಕ ತಂತಿಯ ಕಾರ್ಯಗಳೇನು? ಇದಂತೂ ಭಾಳ ಈಸಿ. ನಿಮಗೆಲ್ಲ ಆಲ್ರೆಡಿ ಗೊತ್ತಿದ್ದ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸ್ತಾರ. ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಹೌದಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು ಕೇಳಾರ್ರಿ? ಅಥವಾ ವಿದ್ಯುತ್ಕಾಂತಿ ಫ್ಯಾರಡೆ ಪ್ರಯೋಗವನ್ನು ಹೇಳಬೇಕಲ್ಲ. ಇದೂ ಅಂತೂ ಭಾಳ ಈಸಿ ನೋಡ್ರಿ. ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಾಮ್ರದ ತಂತಿ ಸುರುಳಿಯನ್ನು ತೆಗೆದುಕೊಂಡು ಸುರುಳಿಯ 2 ತುದಿಗಳನ್ನು ಗ್ಯಾಲ್ನೋಮೀಟರ್ಗೆ ಸಂಪರ್ಕಿಸಬೇಕು. ಒಂದು ಪ್ರಬಲ ಕಾಂತವನ್ನು ತೆಗೆದುಕೊಂಡು ಅದರ ಒಂದು ಧ್ರುವವನ್ನು ಸುರುಳಿಯ ಒಳಗೆ ಚಲಿಸುವಂತೆ ಮಾಡಬೇಕು. ಗ್ಯಾಲ್ನೋಮೀಟರ್ನ ಸೂಚಿಯು ವಿಚಲನೆ ಹೊಂದುತ್ತದೆ. ಇದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಇದೇ ರೀತಿ ಕಾಂತವನ್ನು ಸುರುಳಿಯಿಂದ ಹಿಂದೆ ತೆಗೆದಾಗಲೂ ಗ್ಯಾಲ್ನೋಮೀಟರ್ ಸೂಚಿಯು ವಿಚಲನೆ ಹೊಂದುತ್ತದೆ ಮತ್ತು ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಎಷ್ಟು ಈಸಿ ಐತೆ ನೋಡ್ರಿ ಇದು. ನೆಕ್ಸ್ಟ್, ನೇರ ವಿದ್ಯುತ್ ಪ್ರವಾಹ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹ ವ್ಯತ್ಯಾಸ ಏನಂದ್ರೆ, ವಿದ್ಯುತ್ ಪ್ರವಾಹ ಯಾವಾಗಲೂ ಒಂದೇ ನೇರದೊಳಗೆ ಏನಕ್ಕೈತಿ? ಒಂದೇ ದಿಕ್ಕಿನಾಗ ಇರ್ತೈತಿ. ವಿದ್ಯುತ್ ಪ್ರವಾಹ ನಿಯತಕಾಲಿಕವಾಗಿ ತನ್ನ ದಿಕ್ಕಲ್ಲಿ ಏನು ಮಾಡ್ತೈತಿ? ಬದಲಾಯಿಸ್ತೈತಿ. ಪರ್ಯಾಯ ಒಳಗೆ ಏನಕ್ಕೈತಿ? ತನ್ನ ದಿಕ್ಕನ್ನು ಬದಲಾಯಿಸ್ತೈತಪ್ಪ. ನೇರದೊಳಗೆ ಒಂದೇ ದಿಕ್ಕಿನಾಗ ಇರ್ತೈತಿ. ಇಷ್ಟು ಬರಿಬೋದಲ್ಲ ನೀವು? ಎಷ್ಟು ಈಸಿ ಐತಿ ನೋಡ್ರಿ. ನೆಕ್ಸ್ಟ್,
ನೆಕ್ಸ್ಟ್ ಇದೂ ಅಷ್ಟೇ, ಇದು ಭಾಳ ಇಂಪಾರ್ಟೆಂಟ್. ಇದು ಆಗಲೇ ಹೇಳಿ ನಿಮ್ಗೆ, ಇದರ ಕುಂಚಗಳು, ಉಂಗುರಗಳು, ಒಡಕುಂಗುರಗಳು ಎಲ್ಲಾನು ಬರೀರಿ ಅಂತ ಹೇಳ್ತಾರೆ. ಸರಳ ವಿದ್ಯುಜ್ಜನಕದ ಚಿತ್ರವನ್ನು ತೆಗೆದು ಅದು ಭಾಗನ ಗುರುತಿಸ್ಬೇಕು. ನೋಡಿರಿ, ಇದು ಗುರುತಿಸ್ತಿರಲ್ಲ, B1 ಮತ್ತು B2 ಕುಂಚಗಳು, R1 ಮತ್ತು R2 ಉಂಗುರಗಳು ಬರೀತಿರಲ್ಲ. ನೆಕ್ಸ್ಟ್ ನೋಡಿರಿ, ಮತ್ತೆ ಬಂತೆ ಔಲ್ನ ಉಷ್ಣ ಉತ್ಪಾದನಾ ನಿಯಮವನ್ನು ನಿರೂಪಿಸಿ, ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ವಿವರಿಸ್ರಿ ಅಂತ ಕೇಳಾರ. ಹೌದಾ? ಮತ್ತು ಸೇಮು ಓಮ್ನ ನಿಯಮವನ್ನು ನಿರೂಪಿಸಿ, ವಿದ್ಯುತ್ ಮಂಡಲದಲ್ಲಿ ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬೇಕು, ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು. ನೋಡಿರಿ, ಮೊದಲು ಔಲ್ದು, ಹೌದಾ? ಔಲ್ನ ಉಷ್ಣ ಉತ್ಪಾದನಾ ನಿಯಮ ಇದನ್ನು ಈಗಾರ ಹೇಳ್ಕೊಟ್ಟೇನೆ ರೀ, ಮತ್ತೇನು ಡೀಟೇಲ್ ಆಗಿ ಮತ್ತೆ ನೋಡಿರಿ ಅದು ಅವು 3 ಬರೆದ್ರಿ ಚಲೋ ನಿಮ್ಗೆ. ರೋಧದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಾಗಿರ್ತೈತಿ. ಇದಿಷ್ಟು ಬರೆಯಕ್ಕೆ ಬಂದ್ರೆ ಬರಿಬೋದು. ಇಲ್ಲ ಮೇಡಮ್ ನನಗೇನು ನೆನಪಿಲ್ರಿ ಏನು ಮಾಡೋರು ಅನ್ನೋರು ಆಗಲೇ ಹೇಳಿ ನಾನು ನಿಮ್ಗೆ I²RT ಸೂತ್ರನಾದರೂ ಬರಿಬೋದು. ತಿಳಿತಲ್ಲ? ನೆಕ್ಸ್ಟ್ ನೋಡಿರಿ, ಇದ್ರೊಳಗೆ ಮತ್ತೆ ಏನು ಕ್ವಶನ್ ಕೇಳ್ಯಾರ. ಇದ್ರೊಳಗೆ ಏನು ಕೇಳಿದ್ರು, ಮತ್ತು ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ತಿಳಿಸ್ರಿ ಅಂತ ಹೇಳಿದರು. ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹದ ಟಂಗ್ಸ್ಟನನ್ನು ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ತಂತಿಯ ದೀರ್ಘಕಾಲದ ಬಾಳಿಕೆಗಾಗಿ ಬಲ್ಬ್ನೊಳಗೆ ಏನು ಮಾಡ್ತಾರೆ, ನೈಟ್ರೋಜನ್ ಮತ್ತು ಆರ್ಗಾನ್ ಅಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರುತ್ತಾರೆ. ತಂತಿಯು ಬಳಸಿಕೊಂಡು ಗರಿಷ್ಠ ಶಕ್ತಿಯ ಶಾಖದ ರೂಪದಲ್ಲಿ ಕಂಡುಬರುತ್ತದೆ, ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ನೋಡಿರಿ, ಇಷ್ಟು ಬರೆದ್ರೆ ಸಾಕು ನಿಮ್ಗೆ. ಇಷ್ಟು ಈಸಿ ಕ್ವಶನ್ಸ್ ಬರೀ ರಿಪೀಟ್ ಆಗ್ತಾವೆ ರೀ. ಎಷ್ಟು ನೋಡಿರಿ, ನಾ ಏನು ಇವತ್ತಿನ ಕ್ಲಾಸ್ ಮಾಡ್ಸಕ್ಕಿಲ್ಲ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಓಮ್ನ ನಿಯಮ ನೀವು ಆಗಲೇ ಹೇಳ್ಕೊಟ್ಟೇನೆ ರೀ, ಓಮ್ನ ನಿಯಮ ಇಂಪಾರ್ಟೆಂಟ್ ರೀ ಅಂತೇಳಿ. ನೋಡಿರಿ, ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V is directly proportional to I. ಅಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು, ವೋಲ್ಟ್ ಮೀಟರ್ನ ಸಮಾಂತರವಾಗಿ ಜೋಡಿಸಬೇಕು. ಅಮೀಟರ್ನ ಏನು ಮಾಡ್ತಾರೆ, ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಲು ಬಳಸ್ತಾರೆ. ವೋಲ್ಟ್ ಮೀಟರ್ನ ವಿದ್ಯುತ್ ವಿಭವಾಂತರವನ್ನು ಅಳತೆ ಮಾಡಲು ಬಳಸುತ್ತಾರೆ. ಇಷ್ಟು ಬರೆದ್ರೆ ಸಾಕ್ರಿ ನಿಮ್ಗೆ. ನೆಕ್ಸ್ಟ್ ನೋಡಿರಿ, 12 ಸೆಂಟಿಮೀಟರ್ ಫಾಸ್ಟ್ ಹಾಕೊಂತೈತ್ಯಾ, ಫಾಸ್ಟ್ ಹಾಕೊಂತ್ರು ಹೇಳ್ರಿ, ಏನದು ಕಮೆಂಟ್ ಮಾಡಿಸ್ರಿ. ಯಾಕಂದ್ರೆ ನಾ ಫಾಸ್ಟ್ ಹೇಳಿಕತ್ತೀನಿ ಅಂದ್ರೆ ನಿಮ್ಗೆ ಎಕ್ಸಾಮ್ ನಿಯರ್ ಭಾಳ ಸಮೀಪದಾವೆ. ನೀವು ವಿಡಿಯೋನ ನೋಡ್ಕೊಂಡು ಕುಂತ್ರೆ ಭಾಳ ತರ ವಿಡಿಯೋ ನೋಡ್ಕೊಂಡು ಕುಂತ್ರೆ ನಿಮ್ಗೆ ಡಿಸ್ಟರ್ಬ್ ಆಕೈತೆ ಅನ್ನೋ ಸಂಬಂಧ ನಾ ಫಾಸ್ಟ್ ಹೇಳಿಕತ್ತೇನೆ ರೀ. ಭಾಳ ಫಾಸ್ಟ್ ಆದರೆ ಹೇಳ್ರಿ, ಬೇಕಂದ್ರೆ ಸ್ಲೋನೇ ಹೇಳ್ತೇನಂತ. ನೋಡಿರಿ, 12 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನಾಕ್ಷ ರೇಖೆಯ ಮೇಲೆ ಇರಿಸಿದೆ. ವಸ್ತುವು ದರ್ಪಣದಿಂದ 18 ಸೆಂಟಿಮೀಟರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿ. ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ನೋಡಿರಿ, ನೆಕ್ಸ್ಟ್ ಒಬ್ಬ ವೈದ್ಯರು -0.5D ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದು ಕೇಂದ್ರೀಕರಿಸುವ ಮಸೂರವೇ ಅಥವಾ ವಿಕೇಂದ್ರೀಕರಿಸುವ ಮಸೂರವೇ? ಕಾರಣ ಕೊಡಿ. ಮಸೂರದ ಈ ಗುಣವನ್ನು ಕಣ್ಣಿನ ದೋಷವನ್ನು ಸರಿಪಡಿಸುವಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಲಾಗಿದೆ? ನೋಡಿರಿ, ಮೊದಲೇ ಕ್ವಶನ್ ಒಳಗೆ ಏನು ಕೊಟ್ಟರೆ ನಾನು ಡೈರೆಕ್ಟ್ ಹೇಳ್ಕೊಂಡು ಹೋಗ್ತೀನಿ. ಮತ್ತು ಈಗ ಕ್ವಶನ್ನ ಮತ್ತೆ ರಿಪೀಟ್ ಮಾಡೋಂಗಿಲ್ಲ. ಕ್ವಶನ್ ಆಲ್ರೆಡಿ ಓದಿ ಹೇಳೇನ್ರಿ ನಿಮ್ಗೆ. ನೋಡಿರಿ, ಫಸ್ಟ್ ಕ್ವಶನಾಗ ಏನು ಕೊಟ್ಟಾರ, ನಿಮ್ನ ದರ್ಪಣದ ಸಂಗಮ ದೂರ F = ಎಷ್ಟು ಕೊಟ್ಟಾರ, -12 ಕೊಟ್ಟಾರ. ವಸ್ತುವಿನ ದೂರ U = -18 ಕೊಟ್ಟಾರ. ಸೂತ್ರ ಗೊತ್ತೈತ್ರಿ, 1/F = 1/U + 1/V. 1/V ಬೇಕಂದ್ರೆ ನಮ್ಗೆ ಏನಾಕೈತಿ, 1/F - 1/U ಆಕೈತಿ. -1/12 -U ಅಂದ್ರೆ -1/18 ಕೊಟ್ಟಾರ. -1/12 ಹಂಗೆ ಬಿಡ್ರಿ. ಮೈನಸ್ ಇಂಟು ಮೈನಸ್ ಏನಾಕೈತಿ, ಇಲ್ಲಿ ಪ್ಲಸ್ ಆಕೈತಿ, ಇಲ್ಲಿ ಪ್ಲಸ್ ಬರ್ರಿ, 1/18 ಬರ್ರಿ. 12 ಮತ್ತು 18 ಲಸ ತಗೋರಿ. 12 ಮತ್ತು 18 ಯಾವ ಮುಗಿಯಾಗ ಬರ್ತಾವು, 2 6 12, 2 9 18, 3 7 6, 3 3 9. ನೋಡಿರಿ, 3 7 6, 6 3 18, 18 36 ಅನ್ನೋದು ಲಸ ಬಂತು. 12 ಎಷ್ಟಲೇ 36, 12 3 36, 18 ಎಷ್ಟಲೇ 36, 18 36. ಮ್ಯಾಲೆ 3 1 -3, 2 1 2 ಬಂತು. 3 ಆಗಿ 2 ಕಳೆದ್ರೆ 1, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ, -1/36. ನಮಗಿದು 1/V ಐತಿ, ನಮ್ಗೆ ಬರೀ V ಬೇಕಂದ್ರೆ ಇದ್ರ ಉಲ್ಟಾ ಬರೆಯೋದು 36 -36 ಅನ್ನೋದು ಏನದ ಆನ್ಸರ್ ಬಂತು. ಈಗ ನಮ್ಗೆ ವರ್ಧನೆಯನ್ನು ನಾವು ಕಂಡುಹಿಡಿಯಬೇಕಲ್ಲ. ವರ್ಧನೆ M = -V/U. ಮೈನಸ್ಗೆ ಮೈನಸ್ ಹಂಗೆ ಇಡ್ರಿ. V ಅಂದ್ರೆ -36 ಬಾಗಿಲೆ -18. ಎಲ್ಲ ಕಡ್ತಾ ಹೊಡೆದ್ರೆ 18 1 18. ಇದು ಬೆಲೆ ಏನು ಬಂತು, ಈ ಮೈನಸ್ ಕ್ಯಾನ್ಸಲ್ ಆದವು. ಇಲ್ಲಿರ್ತಕ್ಕಂಥ ಮೈನಸ್ಸನ್ನೇ ಆ್ಯಸ್ ಇಟ್ ಈಸ್ ಇಡಬೇಕು, ಅಂದರೆ ಇದು ಮೈನಸ್ ಬಂತು. ಪ್ರತಿಬಿಂಬ ಏನೈತಿ, ತಲೆ ಕೆಳಗು ಸತ್ಯ ಪ್ರತಿಬಿಂಬ ಮತ್ತು ದೊಡ್ಡದಾಗಿರ್ತೈತಿ. ನೋಡಿರಿ, ಇನ್ನೊಂದು ಕ್ವಶನ್ ಅದ್ರಾಗ ಏನು ಕೇಳಿದ್ರು, P = 1/F ಸೂತ್ರ ಗೊತ್ತೈತಿ.
ಪಿ ಅಂದರೆ ಎಷ್ಟು ಕೊಟ್ಟಾರ -0.5 ಕೊಟ್ಟಾರ. ಹಂಗಂದ್ರೆ F = 1/p ಆಕೈತಿ. ಇದು ನಾವು ಓರ ಗುಣಾಕಾರ ಇದು ನೀಲ್ ತೊಂಬರಿ F = 1/p ಆತ. F = -1/0.5 ಅಂದ್ರೆ -2 ಮೀಟರ್ ಬಂತು. ಇದು ಏನು ಮಾಡ್ತೈತಿ, ವಿಕೇಂದ್ರೀಕರಿಸುವ ಮಸೂರ. ಯಾಕೆ ಇದು ವಿಕೇಂದ್ರೀಕರಿಸ್ತೈತಿ? F ಬೆಲೆ ಏನು ಬಂತು, ಮೈನಸ್ ಬಂತು ಅಂದ್ರೆ ಋಣಾತ್ಮಕ, ಏಕೆಂದರೆ ಸಾಮರ್ಥ್ಯವು ಋಣಾತ್ಮಕವಾಗಿರುವುದರಿಂದ ನಿಮ್ನ ಮಸೂರವಾಗಿದೆ. ಹಂಗಂದ್ರೆ ನಿಮ್ನ ಮಸೂರದ ವಿಕೇಂದ್ರೀಕರಿಸುವ ಗುಣವನ್ನು ಕಣ್ಣಿನ ಸಮೀಪ ದೃಷ್ಟಿ ಸರಿಪಡಿಸಲು ಉಪಯೋಗಿಸುತ್ತಾರೆ. ಸಮೀಪ ದೃಷ್ಟಿಯಲ್ಲಿ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಏನಾಗಿರ್ತೈತಿ, ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವು ಬೆಳಕನ್ನು ವಿಕೇಂದ್ರೀಕರಿಸುವುದರ ಮೂಲಕ ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಉಂಟು ಮಾಡುತ್ತದೆ. ನೋಡ್ರಿ, ಇಷ್ಟು ಬರೆದ್ರೆ ಸಾಕು ನಿಮಗೆ 3 ಮಾರ್ಕಸ್. ನೋಡ್ರಿ ನೆಕ್ಸ್ಟ್ ಮತ್ತೆ ಅದೇ ಕ್ವಶನ್ ನೋಡ್ರಿ. ಇವೇನದಾವಲ್ಲ ಎಲ್ಲ ಪ್ರತಿಯೊಂದನ್ನು F1 ಮುಂದಿಟ್ರೇನು, F2 ಮುಂದಿಟ್ರೇನು, ಇವೇನದಾವಲ್ಲ ಪರ್ಫೆಕ್ಟ್ ಎಲ್ಲ ಮಾಡ್ಕೊಂಡು ಹೋದ್ರೆ 2 ಮಾರ್ಕ್ಸ್ ನಿಮ್ಮ ಕೈಯಾಗಿ ಇಟ್ಕೊಂಡು ಹೋದಂಗೆ ನೋಡ್ರಿ. ಪಿನ ಮಸೂರದ ಮುಂದೆ F1 ಮತ್ತು F1ಗಳ ನಡುವೆ ವಸ್ತುವನ್ನಿರಿಸಿದಾಗ ಪ್ರತಿಬಿಂಬದ ರಚನೆಯ ರೇಖಾಚಿತ್ರವನ್ನು ಬರೆಯಿರಿ. ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ನೋಡ್ರಿ, ಡಯಾಗ್ರಾಮ್ ನೋಡ್ಕೊಂಬಿಡ್ರಿ, ನಾ ಮತ್ತೆ ನಿಮ್ಗೆ ಹೇಳ್ಕೊತೇನೆ, ಕುಂದ್ರಂಗಿಲ್ರಿ. ಯಾವಾಗ ನೋಡ್ರಿ ಇದೇನು ಬಂತು, ಪ್ರತಿಬಿಂಬ ಎಲ್ಲಿ ಬಂತು, 2F1ನ ಆಚೆ ಮುಂದೆ ಬಂದೈತಿ, ಮುಂದೆ 2F1ಗಿಂತ ಆಚೆ ಬಂತು. ಸತ್ಯ ಸ್ವಭಾವ ಏನು ಬಂತು, ಸತ್ಯ ತಲೆ ಕೆಳಗು. ನೋಡ್ರಿ, ಸತ್ಯ ಏನು ಮತ್ತು ತಲೆ ಕೆಳಗು, ಮತ್ತು ವಸ್ತು ಇಷ್ಟೇ ಐತಿ, ಅದ್ರ ಪ್ರತಿಬಿಂಬ ಇಷ್ಟು ದೊಡ್ಡದು ಬಂದೈತಿ ಅಂದ್ರೆ ದೊಡ್ಡದು. ತಿಳಿತಲ್ಲ. ನೆಕ್ಸ್ಟ್, ಟಿಂಡಾಲ್ ಪರಿಣಾಮ ಎಂದರೇನು? ಬಿಳಿಯ ಬೆಳಕು ಪಟ್ಟಕದಿಂದ ವರ್ಣ ವಿಭಜನೆಯಾದಾಗ ಕನಿಷ್ಠವಾಗಿ ಬಾಗುವ ಬಣ್ಣ ಯಾವುದು ಮತ್ತು ಗರಿಷ್ಠವಾಗಿ ಬಾಗುವ ಬಣ್ಣ ಯಾವುದು? ಅಥವಾ ಇನ್ನೊಂದು ಏನು ಕೇಳ್ಯಾರ, ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯ ಎಂದರೇನು? ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ದೂರ ಬಿಂದು ಮತ್ತು ಸಮೀಪ ಬಿಂದುಗಳಾವುವು? ನೋಡ್ರಿ, ಟಿಂಡಾಲ್ ಪರಿಣಾಮ ಅಂದ್ರೇನು? ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನಕ್ಕೆ ಏನಂತ ಕರೀತಾರ? ಟಿಂಡಾಲ್ ಪರಿಣಾಮ ಅಂತಾರ. ಕನಿಷ್ಠವಾಗಿ ಬಾಗುವ ಬಣ್ಣ ಕೆಂಪು, ಗರಿಷ್ಠವಾಗಿ ಬಾಗುವ ಬಣ್ಣ ನೇರಳೆ ಬಣ್ಣ. ಬಿಬ್ಜಿ ಆರ್ ಕೇಳಿದ್ರಲ್ಲ, ಅದರೊಳಗೆ ಬಿಬ್ಜಿ ಆರ್ ಏನಕ್ಕೆ ರೆಡ್ ಈಸ್ ಕನಿಷ್ಠವಾಗಿ, ವಿ ಅಂದರೆ ನೇರಳೆ, ವೈಲೆಟ್. ತಿಳಿತಲ್ಲ ಇದು. ನೆಕ್ಸ್ಟ್, ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಅಂತ ಕರೀತಾರ. ದೂರ ಬಿಂದು ಅನಂತ ದೂರ, ಸಮೀಪ ಬಿಂದು 25 ಸೆಂಟಿಮೀಟರ್. ತಿಳಿತಲ್ಲ ಇದು. ನೋಡ್ರಿ, ಮತ್ತೆ ಒಂದು ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಕುಂಚಗಳು, ವಿದ್ಯುತ್ ಕೋಶ. ನೋಡ್ರಿ, ಇದು ಎಷ್ಟು ಸಲ, ಇದು 3ನೇ ಸಲ ಇಲ್ಲ ಇದು ಕ್ವಶನ್ ಕೇಳಾಕುಂತಿದ್ದು. ನೋಡ್ರಿ, ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾ, ರಿಪೀಟ್ ಆಗ್ತಾನೆ ಇರ್ತಾವೆ. ಇವತ್ತಿನ ಕ್ಲಾಸ್ ನೋಡ್ಕೊರಿ, ಭಾಳ ಕುಂತು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರಂದ್ರೆ ನಿಮ್ದು ಸ್ಕೋರ್ ಹೈ ಆಗ್ತೈತ್ರಿ. ನೋಡ್ರಿ, ಇದು ಮತ್ತು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಂಗಿಲ್ಲ ರೀ. ಬ್ಯಾಟ್ರಿ ಬಿ ಅಂದರೆ ಬ್ಯಾಟ್ರಿ, XYಗಳು ಏನು ಕುಂಚಗಳು. ನೋಡ್ರಿ, ಕರೆಕ್ಟ್ ಪರ್ಫೆಕ್ಟ್ ನೋಡ್ಕೊಂಡು ಹೋಗ್ರಿ. ಎಷ್ಟು ಶಕ್ತಿಯ ಉತ್ತಮ ಆಕಾರದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಶಕ್ತಿಯ ಉತ್ತಮ ಆಕಾರದ ಗುಣಲಕ್ಷಣ ನೀವು ಈಸಿಯಾಗಿ ಬರೀಬೋದು. ಇದು ಸುಲಭವಾಗಿ ದೊರೆಯುತ್ತೈತಿ, ಸುಲಭವಾಗಿ ಸಂಗ್ರಹಿಸುವಂತಿರಬೇಕು, ಮಿತವ್ಯಯ ಕಾರ್ಯಾಗಿರಬೇಕು, ಸುಲಭ ಸಾಗಿಸಲು ಸಾಧ್ಯವಾಗುವಂತಿರಬೇಕು. ಅದು ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯರಾಶಿಗೆ ಅತಿ ಹೆಚ್ಚು ಕೆಲಸ ಮಾಡಬೇಕು. ನೋಡ್ರಿ, ಇಷ್ಟು ಈಸಿ ಅದಾವೆ. ಇದಂತೂ ಶಕ್ತಿಯ ಉತ್ತಮ ಆಕಾರದ ಗುಣಲಕ್ಷಣ ನೀವು ಈಸಿಯಾಗಿ ಬರ್ತೀರಿ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾ ಹೇಳಿಲ್ಲ, ಇವೆಲ್ಲ ಕ್ವಶನ್ ನೀವು ನೋಡ್ಕೊಂಡು ಹೋಗಲೇಬೇಕ್ರಿ ಅಂತೇಳಿ. ಪಿನ ಮಸೂರದ 2F1ನಲ್ಲಿ ವಸ್ತುವನ್ನಿಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ಸೂಚಿಸುವ ರೇಖಾಚಿತ್ರವನ್ನು ಬರೆಯಿರಿ. ನೋಡ್ರಿ, ರೇಖಾಚಿತ್ರ ನೀವು ನೋಡ್ಕೊಂಬೇಡ್ರಿ, ನಾ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂದ್ರಲ್ಲ. ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಎಂದರೇನು? ಅದನ್ನು ಸರಿಪಡಿಸಲು ಬಳಸುವ ಮಸೂರದ ವಿಧವನ್ನು ಹೆಸರಿಸಿ. ದೂರದೃಷ್ಟಿ ಹೊಂದಿದ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ, ಆದರೆ ಹತ್ತಿರದ ವಸ್ತುವನ್ನು ನೋಡಲು ಸಾಧ್ಯವಿಲ್ಲ. ದೂರದೃಷ್ಟಿ ಹೊಂದೋರಿಗೆ ಏನಿರ್ತೈತಿ, ಅವರಿಗೆ ದೂರದ ವಸ್ತುಗಳು ಕಾಣ್ತಿರ್ತಾವೆ, ಸಮೀಪದ ವಸ್ತುಗಳೇನಿರಲ್ಲ, ಕಾಣಂಗಿಲ್ಲ. ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪಿನ ಮಸೂರ. ದೂರ ಅಂದ್ರೆ ದೂರಕ್ಕೆ ಪಿನ ನೆನ್ಪಿಡ್ರಿ, ಸಮೀಪಕ್ಕೆ ನಿಮ್ನ ನೆನ್ಪಿಡ್ರಿ. ದೂರದೃಷ್ಟಿ ದೋಷವುಳ್ಳವರಿಗೆ ಸರಿಪಡಿಸ್ಬೇಕಂದ್ರೆ ಪಿನ ಮಸೂರ ಸಹಾಯದಿಂದ ಸರಿಪಡಿಸಬಹುದು. ನೋಡ್ರಿ, ದೂರ ಅಂದ್ರೆ ಪಿನ, ಸಮೀಪ ಅಂದ್ರೆ ನಿಮ್ನ ಸಮೀಪ ದೃಷ್ಟಿ ದೋಷದವ್ರಿಗೆ ನಿಮ್ನ ಮಸೂರದ್ದು, ದೂರದೃಷ್ಟಿದವ್ರಿಗೆ ಪಿನ ಮಸೂರದ್ದು ನೆನ್ಪಿಡ್ರಿ ಇದು. ನೆಕ್ಸ್ಟ್ ನೋಡ್ರಿ, ಒಂದು ನಿಮ್ನ ಮಸೂರದ ಸಂಗಮ ದೂರವು 30 ಸೆಂಟಿಮೀಟರ್ ಆಗಿದೆ. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಹಾಗೂ ಮಸೂರದಿಂದ ಉಂಟಾಗುವ ವರ್ಧನೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, 1/v - 1/u = 1/f. 1/u = ಏನಾಗೈತಿ, 1/v - 1/f. v ಅಂದರೆ ಎಷ್ಟೈತಿ, -20. 1/- 20 ಪ್ಲಸ್ ಇಲ್ಲೇ ಮೈನಸ್ ಐತ್ರಿ, -1 / -30. ಮೈನಸ್ ಇಂಟು ಮೈನಸ್ ಏನಾಯ್ತದೆ, ಪ್ಲಸ್ ಆಯ್ತು. 1/20
ನೋಡಿರಿ -1/20 ಮೈನಸ್ ಇಂಟು ಮೈನಸ್ ಪ್ಲಸ್ 1/30 ಬಂತು. 20 ಮತ್ತು 30 ಲಸ ತೆಗಿರಿ ಪಟ್ ಅಂತ ಎಷ್ಟು ಬಂತು ಹೇಳ್ರಿ ನೋಡೋಣ. 20 ಮತ್ತು 30 ಲಸ ತೆಗಿರಿ 10 2 20 10 3 3 2 6 10 6 60 60 ಅನ್ನೋದು ಲಸ ಬಂತು. 20 ಎಷ್ಟು 60 20 20 ಎಷ್ಟು 60 23 30 ಎಷ್ಟು 60 32 3 1 3 ಇಲ್ಲಿ ಮೈನಸ್ ಐತಿ ಅದಕ್ಕೆ -3 ಇಲ್ಲಿ ಮೈನಸ್ ಇಂಟು ಇಲ್ಲಿ ಮೈನಸ್ ಐತ್ರಿ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಯ್ತು ಪ್ಲಸ್ 2 1 2 ಇಲ್ಲಿ -3 ಇಲ್ಲಿ +2 ಐತಿ ಅಂದ್ರೆ ಕಳಿಬೇಕು. 3 2 ಕಳೆದ್ರೆ ಬಂದು ಯಾವುದು ದೊಡ್ಡ ಸಂಖ್ಯೆ ಚಿಹ್ನೆ -1 ಆಗಲೇ 60 ಬಂತು. 1/u ಐತಿ ಇದು 1/u ಇದ್ದು ಹೋಗಿ ಬರೀ ಯು ಆಗಬೇಕಂದ್ರೆ ಉಲ್ಟಾ ರೆಸಿಪ್ರೋಕಲ್ ಬರೀಬೇಕು. ಇದು ಅಂದ್ರೆ 60 ಬಂತು -60. ನಮ್ಗೆ ವಸ್ತುವಿನ ದೂರ ಎಷ್ಟು ಬಂತು 60 ಬಂತು 60 ಮೀಟರ್. ಆದ್ರೆ ನಾವು ವರ್ಧನೆಯನ್ನು ಕಂಡುಹಿಡಿಬೇಕಲ್ಲ. ವರ್ಧನೆ m = ಏನು ಹೇಳ್ಕೊಟ್ಟೇನೆ v/u. v ಅಂದರೆ ಎಷ್ಟೈತಿ -20 ಡಿವೈಡೆಡ್ ಬೈ -60 ಮೈನಸ್ ಕ್ಯಾನ್ಸಲ್ ಆಯ್ತು 0 0 ಕ್ಯಾನ್ಸಲ್ ಆಯ್ತು 2 2 3 ಅಂದ್ರೆ 1/3 ಬಂತು. 1/3 ಅಂದರೆ m = 0.333 ಈಸ್ ಆ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಮಸೂರದ ನೋಡಿರಿ ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳು ಕ್ರಮವಾಗಿ -30 ಹಾಗೂ -10 ಆಗಿವೆ. ವರ್ಧನೆಯನ್ನು ಕಂಡುಹಿಡಿದು ಬಳಸಲಾಗಿರುವ ಮಸೂರದ ವಿಧ ಹಾಗೂ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ಇಲ್ಲಿ ವಸ್ತುವಿನ ದೂರ ಎಷ್ಟು ಕೊಟ್ಟಾರ u = -30 ಬಂತು -30 ಸೆಂಟಿಮೀಟರ್. ಪ್ರತಿಬಿಂಬದ ದೂರ v = -10 ಸೆಂಟಿಮೀಟರ್. ವರ್ಧನೆಯನ್ನು ಕಂಡುಹಿಡಿಯೋದು ಏನು ಹೇಳಿಕೊಟ್ಟೇನೆ ಆಗಲಿಂದ ಸೂತ್ರ m = v/u. v ಅಂದ್ರೆ -10 ಡಿವೈಡೆಡ್ ಬೈ -30 ಮೈನಸ್ ಕ್ಯಾನ್ಸಲ್ 10 10 13 ಅಂದ್ರೆ 1/3 ಅಂದ್ರೆ 0.33 ಆನ್ಸರ್. ಇಲ್ಲಿ ನೋಡ್ರಿ ವಿ ಏನು ಬಂತಿಲ್ಲ ಇಲ್ಲಿ ವಿ ಏನು ಕೊಟ್ಟಾರಿ ಋಣಾತ್ಮಕ. ವಿ ಋಣಾತ್ಮಕವಾಗಿರುವುದರಿಂದ ಬಳಸಲಾಗಿರುವ ಮಸೂರ ಋಣಾತ್ಮಕ ನಿಮ್ನ ಮಸೂರ ನೋಡ್ರಿ ವಿ ಋಣಾತ್ಮಕವಾಗಿರುವುದರಿಂದ ಬಳಸಲಾದ ಮಸೂರ ಯಾವುದು ನಿಮ್ನ ಮಸೂರ. ವರ್ಧನೆಯು ಧನಾತ್ಮಕವಾಗಿರುವುದರಿಂದ ಮತ್ತು ಒಂದಕ್ಕಿಂತ ಚಿಕ್ಕದಾಗಿರುವುದರಿಂದ ಧನ ಚಿಹ್ನೆಯನ್ನು ಹೊಂದಿರುವುದರಿಂದ ಪ್ರತಿಬಿಂಬವು ನೇರ ಮತ್ತು ಚಿಕ್ಕದಾದ ಮಿಥ್ಯ ಪ್ರತಿಬಿಂಬವಾಗಿದೆ. ತಿಳಿತಲ್ಲ ಇದು ನೋಡ್ರಿ. ಇದು ಮತ್ತೇನು ಕೊಟ್ಟಿರುವ ವಿದ್ಯುನ್ಮಂಡಲದ ಚಿತ್ರವನ್ನು ಗಮನಿಸಿ. ನೋಡ್ರಿ ವಿದ್ಯುನ್ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕ ಮಾಡ್ರಿ ಅಂತ ಕೇಳಾರ. ಹೌದಾ ನೋಡ್ರಿ R1 ಎಷ್ಟಿತ್ತಿಲ್ಲ R1 5 Ω, R2 ಎಷ್ಟು ಕೊಟ್ಟಾರ 4 Ω, R3 12 Ω. V = ಎಷ್ಟೈತಿ 24 ವೋಲ್ಟ್. ಹೌದಾ ನಮಗೀಗ ಮಂಡಲದ ಒಟ್ಟು ರೋಧ RT ಕಂಡುಹಿಡಿಬೇಕು. ಒಟ್ಟು ವಿದ್ಯುತ್ ಪ್ರವಾಹ I ಕಂಡುಹಿಡಿಬೇಕು. ನೋಡ್ರಿ ಮಂಡಲದ ಒಟ್ಟು ರೋಧ RT = R1 + 1 ಡಿವೈಡೆಡ್ ಬೈ R1 + R2 + R3. ಹೌದಾ R1 ಈ ಎರಡು ಲಸ ತೆಗೆದ್ರೆ ಈ R1 × R1 ನೋಡ್ರಿ R2 + R3 R1 ಪ್ಲಸ್ ತಡ್ರಿ RT = ಇಲ್ಲಿ ಮಂಡಲದ ಒಟ್ಟು ರೋಧ RT = R1 + 1 ಡಿವೈಡೆಡ್ ಬೈ R2 + R3. ಹೌದಾ R1 ಅಂದ್ರೆ ಎಷ್ಟು ಕೊಟ್ಟಾರ 5 ಕೊಟ್ಟಾರ. ಹೌದಾ 5 + 1 ಡಿವೈಡೆಡ್ ಬೈ 4 + 1 ಡಿವೈಡೆಡ್ ಬೈ 12. ಹೌದಾ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ R1 ಹಂಗೆ ಇಟ್ಟಾರ. ಇಲ್ಲಿ R2 × R3 ಡಿವೈಡೆಡ್ ಬೈ R2 + R3. ಇಲ್ಲಿ R2 ನೋಡ್ರಿ R1 ಅಂದ್ರೆ 5 Ω ಪ್ಲಸ್ R2 ಅಂದ್ರೆ 4 × R3 ಅಂದ್ರೆ 12 Ω ಡಿವೈಡೆಡ್ ಬೈ 4 + 12. ಇವೆರಡು ಗುಣಿಸಿದ್ರೆ 12 × 4 = 48. 12 + 6 ಕೊಡಿಸಿದ್ರೆ 12 × 4 ಕೊಡಿಸಿದ್ರೆ 16. 16 1 16 3 ನೋಡ್ರಿ 16 1 16 3 5ಕ್ಕೆ 3 ಕೊಡಿಸಿದ್ರೆ 8 RT 8 ಬಂತು. 5 + ನೋಡ್ರಿ 5 + 3 + 1 ಡಿವೈಡೆಡ್ ಬೈ 12. ಹೌದಾ ಇಲ್ಲಿ ನೋಡ್ರಿ ತಡ್ರಿ ಇಲ್ಲಿ ನೋಡ್ರಿ ಲಸ ತೆಗೆದ್ರಿ ಇಲ್ಲಿ 4 ಮತ್ತು 12 ಲಸ ತೆಗೆದ್ರೆ ಎಷ್ಟು ಬರ್ತೈತೆ ರೀ ನೋಡ್ರಿ. ಫಸ್ಟ್ ಇಲ್ಲಿ 4 ಮತ್ತು 12 ಲಸ ತೆಗ್ರಿ 4 1 4 3 12 4 3 12 12 ಅನ್ನೋದು ಏನಿದೆ ಲಸ. ಹೌದಾ 12 ಲಸ ಇಲ್ಲಿ 12 ಹಂಗೆ ಬರ್ಕೋರಿ 12 ಹಂಗೆ ಬರ್ಕೋರಿ. 5 ಪ್ಲಸ್ ಈ 4 ಎಷ್ಟು 12 4 3 12 3 12 1 12 3 1 3 ಪ್ಲಸ್ 1 1 1 3 ಕೊಂಡು ಕೊಡಿಸಿದ್ರೆ ನೋಡ್ರಿ 3 ಕೊಂಡು ಕೊಡಿಸಿದ್ರೆ 4 ಬಾಗ್ಲೆ 12 4 1 4 3 12 1 ಬಾಗ್ಲೆ 3 ಇದ್ರದ್ದು ಮತ್ತು ಇಲ್ಲಿ ನಾತು ಇದು 3 8 5 3 8 5 3 8 5ಕ್ಕೆ 3 ಕೊಡಿಸಿದ್ರೆ 8 Ω. ಇದು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ I = V/RT
ವಿ ಅಂದರೆ 24 ಭಾಗಲೆ 8 8 1 8 3 24 I = 3A. ನೆಕ್ಸ್ಟ್ ನೋಡಿರಿ, ಬೆಳಕಿನ ವಕ್ರೀಭವನದ ನಿಯಮಗಳು. ಇದನ್ನು ಏನಾತ್ರಿ ರಿಪೀಟ್ ಆಯ್ತು, ಆಗಲೇ ಇದು ಕ್ವಶನ್ ಬಂದಿತ್ತು. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಕೊಟ್ಟಿರುವ ಚಿತ್ರದಲ್ಲಿ AB ಪತನ ಕಿರಣ ನೋಡಿರಿ, ಕೊಟ್ಟಿರುವ ಚಿತ್ರದಲ್ಲಿ AB ಪತನ ಕಿರಣ, BC ವಕ್ರೀಮ ಕಿರಣ, MN ಪತನ ಬಿಂದುವಿನಲ್ಲಿ ಎಳೆದ ಲಂಬವಾಗಿದೆ. ಯಾವ ಮಾಧ್ಯಮವು ಹೆಚ್ಚು ಸಾಂದ್ರತೆಯಾಗಿದೆ ಏಕೆ ಅಂತ ಕಂಡುಹಿಡಬೇಕು. ನೋಡಿರಿ ಕೊಟ್ಟಾರ, ನೋಡಿರಿ ಇದು ಕ್ವಶನ್ ಕೊಟ್ಟಾರ. ಇಲ್ಲಾಂದ್ರೆ ಏನು ಮಾಡಬೇಕು, ಪೀನ ಮತ್ತು ನಿಮ್ನ ದರ್ಪಣಗಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ಬರೀಬೇಕು. ಒಂದು ಪೀನ ಮಸೂರದ ಪ್ರಧಾನ ಸಂಗಮವನ್ನು ಏನು ಮಾಡಬೇಕು, ನಿರೂಪಿಸಬೇಕು. ಬೆಳಕಿನ ವಕ್ರೀಭವನದ ನಿಯಮಗಳು, ಇದು ನಿಮ್ಗೆ ಆಗಲೇ ಕ್ವಶನ್ ಬಂದಿತ್ತಿದು, ಹೌದಾ? ಇದು ಅಲ್ಲಿ ನಿಮ್ಗೆ ಗೊತ್ತೈತಿ. ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಾಗಿರ್ತಾವೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತೈತಿ. ಅಥವಾ I ಪತನ ಕೋನ R ವಕ್ರೀಮ ಕೋನ ಆದರೆ sin I / R = ಸ್ಥಿರಾಂಕ. ಇಷ್ಟು ಬರೆದ್ರೂ ಸಾಕು. ನೆಕ್ಸ್ಟ್, ಮಾಧ್ಯಮ ಒಂದು ಹೆಚ್ಚು ಸಾಂದ್ರವಾಗಿದೆ ಏಕೆಂದರೆ ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಅಧಿಕ ಸಾಂದ್ರವಿರುವ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು ಲಂಬದ ಕಡೆಗೆ ಬಾಗುತ್ತದೆ. ನೋಡಿರಿ, ಮತ್ತು ಪೀನ ಮತ್ತು ನಿಮ್ನ ದರ್ಪಣಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನು ಬರೀಬೇಕು. ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರ್ತೈತಿ, ಪ್ರತಿಫಲಿಸುವ ಮೇಲ್ಮೈ ಏನಾಗಿರ್ತೈತಿ, ತಗ್ಗಾಗಿರ್ತೈತಿ. ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡ್ತೈತಿ. ನೋಡಿರಿ, ವಸ್ತುವನ್ನು P ಮತ್ತು Fಗಳ ನಡುವೆ ಇರಿಸಿದಾಗ ಸಂದರ್ಭವನ್ನು ಹೊರತುಪಡಿಸಿ ನಿಮ್ನ ದರ್ಪಣವು ಯಾವಾಗಲೂ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಬೆಳಕಿನ ಕಿರಣಗಳನ್ನು ಇದು ವಿಕೇಂದ್ರೀಕರಿಸ್ತೈತೆ, ಬೆಳಕಿನ ಕಿರಣಗಳನ್ನು ಇದು ಕೇಂದ್ರೀಕರಿಸ್ತೈತಿ. ಇಷ್ಟು ಬರೆದ್ರೆ ಸಾಕ್ರಿ ನೀವು. ಮತ್ತು ಪೀನ ಮಸೂರದ ಮೇಲೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಪತನವಾಗುವ ಬೆಳಕಿನ ಕಿರಣಗಳು ವಕ್ರೀಭವಿಸಿದ ನಂತರ ಪ್ರಧಾನ ಅಕ್ಷದ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡುತ್ತವೆ. ಪ್ರಧಾನ ಅಕ್ಷದ ಮೇಲಿನ ಈ ಬಿಂದುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಎಂದು ಕರೆಯುವರು. ತಿಳಿತಲ್ಲ ಇದು? ನೋಡ್ರಿ, ನೆಕ್ಸ್ಟ್ ಕ್ವಶನ್. ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ನ್ಯೂಕ್ಲಿಕ್ ಶಕ್ತಿಯನ್ನು ಹೇಗೆ ಉತ್ಪಾದಿಸಲಾಗುತ್ತದೆ ಎಂಬುದನ್ನು ವಿವರಿಸಿ. ನ್ಯೂಕ್ಲಿಯರ್ ಶಕ್ತಿಯಿಂದ ವಿದ್ಯುತ್ತನ್ನು ಹೇಗೆ ತಯಾರಿಸಲಾಗುತ್ತದೆ? ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಿಂದಾಗುವ ಎರಡು ಅಪಾಯಗಳನ್ನು ತಿಳಿಸಿ. ಅಥವಾ ನಾವು ಪರ್ಯಾಯ ಇಂಧನ ಆಕರಗಳತ್ತ ಗಮನ ಹರಿಸುತ್ತಿದ್ದೇವೆ ಏಕೆ? ವಿವರಿಸಿ. ಸೌರಕೋಶಗಳಿಗೆ ಸಂಬಂಧಿಸಿದ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ತಿಳಿಸಬೇಕು. ಮೊದಲು ನಾವು ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ನ್ಯೂಕ್ಲಿಯರ್ ಶಕ್ತಿಯನ್ನು ಹೇಗೆ ಉತ್ಪಾದಿಸ್ತಾರೆ ಅನ್ನೋದನ್ನು ನೋಡೋಣ. ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಲ್ಲಿ ಪರಮಾಣು ವಿದಳನ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಭಾರೀ ಪರಮಾಣು ಬೀಜವನ್ನು ಯುರೇನಿಯಂ, ಪ್ಲೂಟೋನಿಯಂ ಅಥವಾ ಥೋರಿಯಂ ಕಡಿಮೆ ಶಕ್ತಿಯ ನ್ಯೂಟ್ರಾನ್ನಿಂದ ತಾಡಿಸಿದಾಗ ಹಗುರ ಬೀಜಗಳಾಗಿ ವಿಭಜನೆ ಹೊಂದುವುದರೊಂದಿಗೆ ಅಪಾರ ಪ್ರಮಾಣದ ಶಕ್ತಿಯು ನಿಯಂತ್ರಿತ ದರದಲ್ಲಿ ಬಿಡುಗಡೆಯಾಗುತ್ತದೆ. ಬಿಡುಗಡೆಯಾದ ಈ ನ್ಯೂಕ್ಲಿಯರ್ ಶಕ್ತಿಯನ್ನು ಹಬೆಯನ್ನು ಉತ್ಪಾದಿಸಲು ಬಳಸಿ ಅದರಿಂದ ವಿದ್ಯುತ್ತನ್ನು ತಯಾರಿಸಲಾಗುತ್ತದೆ. ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯಿಂದಾಗುವ ಅಪಾಯಗಳು ಅಂದ್ರೆ ಬಳಸಲಾದ ನ್ಯೂಕ್ಲಿಯರ್ ಇಂಧನಗಳ ಅಸಮಂಜಸ ಶೇಖರಣೆ ಮತ್ತು ವಿಲೇವಾರಿ, ವಿಕಿರಣಗಳ ಆಕಸ್ಮಿಕ ಸೋರಿಕೆಯ ಅಪಾಯ ಮತ್ತು ಅತಿ ಹೆಚ್ಚು ಪರಿಸರ ಮಾಲಿನ್ಯ, ವಿಕಿರಣ ಮಾಲಿನ್ಯ ಏನಾಕೈತಿ ಉಂಟಾಗುವಿಕೆ. ನ್ಯೂಕ್ಲಿಯರ್ ಕ್ರಿಯಾಕಾರಿ ಸ್ಥಾಪನೆಯ ವೆಚ್ಚ ದುಬಾರಿಯಾಗಿದೆ. ಯುರೇನಿಯಂ ಸೀಮಿತ ಲಭ್ಯತೆ. ಇವಿಷ್ಟು ಆಯ್ತು. ನೆಕ್ಸ್ಟ್, ಪರ್ಯಾಯ ಇಂಧನ ಆಕರಗಳತ್ತ ಗಮನ ಹರಿಸುವುದಕ್ಕೆ ಕಾರಣಗಳೇನಂದ್ರೆ ನಮ್ಮ ಶಕ್ತಿಯ ಬೇಡಿಕೆಯು ದಿನದಿಂದ ದಿನಕ್ಕೆ ಏನಾಗ್ತೈತಿ ಹೆಚ್ಚಾಗತೈತಿ. ಹೆಚ್ಚು ಕಾರ್ಯಗಳನ್ನು ನಿರ್ವಹಿಸಲು ಯಂತ್ರಗಳನ್ನು ಬಳಸುವುದರಿಂದ ಶಕ್ತಿಯ ಸಾಂಪ್ರದಾಯಿಕ ಆಕರಗಳು ಸಾಕಾಗುತ್ತಿಲ್ಲ. ಸಾಂಪ್ರದಾಯಿಕ ಶಕ್ತಿಯ ಆಕರಗಳ ಲಭ್ಯತೆ ಕಡಿಮೆ ಆಗಿದೆ. ಸಾಂಪ್ರದಾಯಿಕ ಶಕ್ತಿಯ ಆಕರಗಳ ವಿಪರೀತ ಬಳಕೆಯಿಂದಾಗಿ ಪರಿಸರ ಮಾಲಿನ್ಯ ಸಮಸ್ಯೆಗಳೇನಾಗಕ್ಕಂತಾವು ಉಂಟಾಗ್ಲಿಕ್ಕತ್ತಾವು. ನೆಕ್ಸ್ಟ್, ಸೌರಕೋಶಗಳಿಗೆ ಸಂಬಂಧಿಸಿದಂತೆ ಅನುಕೂಲತೆಗಳಂದರೆ ಇವು ಚಲನಶೀಲ ಭಾಗಗಳನ್ನು ಹೊಂದಿರುವುದಿಲ್ಲ. ಕಡಿಮೆ ನಿರ್ವಹಣೆ, ಯಾವುದೇ ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸ್ತಾವು. ಜನರು ತಲುಪಲಾಗದಂತಹ ಅಥವಾ ವಿದ್ಯುತ್ ಪ್ರಸರಣ ತಂತಿ ಅಳವಡಿಸಲು ಸಾಧ್ಯವಾಗದ ದುರ್ಗಮ ಪ್ರದೇಶದಲ್ಲೂ
ಕೂಡ ಸೌರ ಫಲಕಗಳನ್ನು ಅಳವಡಿಸಬಹುದು. ಯಾವುದರ 2 ಬರೆದ್ರೆ ನಿಮ್ಗೆ ಸಾಕ್ರಿ, ಅರ್ಧ ಮಾರ್ಕ್ಸ್ ಅಂತೆ 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್, ಸೌರಕೋಶಗಳಿಗೆ ಸಂಬಂಧಿಸಿದಂಥ ಅನಾನುಕೂಲತೆಗಳಂದ್ರೆ ಸೌರಕೋಶಕ್ಕಾಗಿ ಬಳಸುವ ವಿಶೇಷ ದರ್ಜೆಯ ಸಿಲಿಕಾನ್ ಲಭ್ಯತೆ ಸೀಮಿತವಾಗಿದೆ. ಸೌರಕೋಶದ ಉತ್ಪಾದನೆಯ ಪ್ರಕ್ರಿಯೆಯು ಹೆಚ್ಚು ದುಬಾರಿಯಾಗಿದೆ. ಸೌರ ಫಲಕದಲ್ಲಿ ಸೌರಕೋಶಗಳನ್ನು ಒಂದಕ್ಕೊಂದು ಸಂಪರ್ಕಿಸಲು ಬಳಸಲಾಗುವ ಬೆಳ್ಳಿಯು ಅತ್ಯಂತ ದುಬಾರಿಯಾಗಿದೆ. ಇವುಗಳ ಕಾರ್ಯಕ್ಷಮತೆ ಕಡಿಮೆಯಾಗಿದೆ. ನೋಡ್ರಿ ನೆಕ್ಸ್ಟ್ ಕ್ವಶನ್. ಬಿಳಿಯ ಬಣ್ಣದ ರೋಹಿತದ ಸಂಯೋಜನೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಮಾಡೋಕ್ಕೆ ಗುರುತಿಸಬೇಕು. ಅತ್ಯಂತ ಹೆಚ್ಚು ಬಾಗುವ ಬೆಳಕಿನ ಕಿರಣ, ಅತ್ಯಂತ ಕಡಿಮೆ ಬಾಗುವ ಬೆಳಕಿನ ಕಿರಣ. ನೋಡ್ರಿ ಎಷ್ಟು ಈಸಿ ಐತಿದೆ ಅಂತೂ ಆರಾಮಾಗಿ ಮಾಡ್ಬೋದು. ಬಿಳಿಯ ಬಣ್ಣ ರೋಹಿತದ ಪುನರ್ಸಂರಚನೆ ಈ ಚಿತ್ರ ಅಂತ ತೆಗಿಬೇಕು. ಇದರೊಳಗೆ ಏನು ಮಾಡಬೇಕು, ಇದು ಅತ್ಯಂತ ಕಡಿಮೆ ಬಾಗುವ, ನೋಡ್ರಿ ಅತ್ಯಂತ ಕಡಿಮೆ ಬಾಗುವ ಬೆಳಕಿನ ವಿಕರಣ, ಅತ್ಯಂತ ಹೆಚ್ಚಾಗಿ ಬಾಗುವ ಬೆಳಕಿನ ವಿಕರಣ. ಇಷ್ಟು ನೀವೇನು ಡೈಗ್ರಾಮ್ ತೆಗೆದ್ರೆ ಇದಕ್ಕೆ 2 ಈ ಡೈಗ್ರಾಮಿಗೆ ಫುಲ್ ನಿಮ್ಗೆ 3 ಮಾರ್ಕ್ಸ್. ಎಷ್ಟು ಈಸಿ ಐತಿದೆ ಡೈಗ್ರಾಮು. ಇದಕ್ಕೆ 2 ಏನು ಡೈಗ್ರಾಮ್ ತೆಗಿತಲ್ಲ, ಚಿತ್ರ ತೆಗಿತಲ್ಲ, ಅದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ಭಾಗಗಳನ್ನು ಗುರುತಿಸಿದ್ದಕ್ಕೆ ನಿಮ್ಗೆ ಏನು ಮಾಡ್ತಾರೆ, ಅರ್ಧ ಅಂತೆ 1 ಮಾರ್ಕ್ಸ್ ಕೊಡ್ತಾರೆ. ನೋಡಿರಿ ಇಷ್ಟೆಲ್ಲ ನಾನು ನಿಮ್ಗೆ ಇವತ್ತು 2 ಮತ್ತು 3 ಮಾರ್ಕ್ಸ್ಗೆ ಫಿಸಿಕ್ಸ್ ಒಳಗೆ, ವಿಜ್ಞಾನದೊಳಗೆ, ಭೌತಶಾಸ್ತ್ರದೊಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂತ ಫುಲ್ ಡೀಟೇಲ್ ಆಗಿ ನಂದು ಭಾಗ 1 ಭಾಗ 2 ಎರಡೂ ನೀವು ಕ್ಲಾಸ್ ನೋಡಿಕೊಂಡು ಪರ್ಫೆಕ್ಟ್ ಇದ್ರ ಮೇಲೆ ನೀವು ಕ್ವಶನ್ಸ್ ಮತ್ತು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡು ಹೋದ್ರೆ ಅಂದ್ರೆ 2 ಮಾರ್ಕ್ಸಿಂದ ಮತ್ತು 3 ಮಾರ್ಕ್ಸಿನ ಕ್ವಶನ್ ನೀವು ಭೌತಶಾಸ್ತ್ರದೊಳಗೆ ಬಿಟ್ಟು ಬರಂಗಿಲ್ಲ ರೀ. ನೋಡಿರಿ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ. ಮತ್ತು ನಿಮ್ಗೆ ಏನು ಅನ್ನಿಸ್ತೈತಲ್ಲ ಅದನ್ನು ಕಮೆಂಟ್ಸ್ ಮಾಡಿರಿ, ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ. ಥ್ಯಾಂಕ್ ಯು.